ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ಮಾರ್ಟ್ ಲಾಜಿಕ್. ಇವತ್ತಿನ ವಿಡಿಯೋದಲ್ಲಿ ನಾನು 7ನೇ ತರಗತಿಯ ಗಣಿತ ಪ್ರಕಾಶ ಈ ಒಂದು ವಿಷಯದ 2ನೇ ಪಾಠ ಆಗಿರುವಂತಹ ಅಂಕಗಣಿತದ ಉಕ್ತಿಗಳು. ಈ ಪಾಠದಲ್ಲಿ ಬರುವಂಥ 26, 27, 28 ಈ ಪೇಜಲ್ಲಿ ಬರುವಂಥ ಒಂದಿಷ್ಟು ಟಾಪಿಕ್ಸನ್ನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಹಾಗೆ ಪ್ರತಿಯೊಂದು ಪ್ರಶ್ನೆಗಳಿಗೂ ವಿವರಣಾತ್ಮಕ ಉತ್ತರವನ್ನು ನೀಡ್ತಾ ಇದ್ದೀನಿ. ಈ ಪಾಠದ ಮೊದಲನೇ ಪೇಜ್ನೆಲ್ಲ ಆಲ್ರೆಡಿ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ ಎಕ್ಸ್ಪ್ಲೇನ್ ಮಾಡಿ. ಹಾಗೆ ಇವತ್ತಿನ ವಿಡಿಯೋದ ಟಾಪಿಕ್ ತುಂಬ ಇಂಪಾರ್ಟೆಂಟ್. ಉಕ್ತಿಗಳನ್ನು ಹೇಗೆ ಓದಬೇಕು, ಹೇಗೆ ಬೆಲೆ ಕಂಡು ಹಿಡಿಬೇಕು ಅಂತ. ಸೊ ಎಲ್ಲೂ ಕೂಡ ವಿಡಿಯೋ ಸ್ಕಿಪ್ ಮಾಡದೆ ಸರಿಯಾಗಿ ಕೇಳ್ಕೊಳ್ಳಿ. ಅಂದರೆ ನಿಮಗೆ ಉಕ್ತಿಗಳಲ್ಲಿ ಮುಂದೆ ಬರುವಂಥ ಎಲ್ಲ ಡೌಟ್ಸ್ ಇಲ್ಲಿ ಆಲ್ಮೋಸ್ಟ್ ಬೇಸಿಕ್ ಇನ್ಫಾರ್ಮೇಷನ್ ಈ ವಿಡಿಯೋದಲ್ಲಿ ಇರುತ್ತೆ. ಅಂದರೆ ಉಕ್ತಿನ ಹೇಗೆ ಓದಬೇಕು, ಯಾವ ರೀತಿ ಆವರಣವನ್ನು ಹಾಕಬೇಕು, ಪದಗಳೇನು, ಎಲ್ಲಿ ಪ್ಲಸ್ಸು ಎಲ್ಲಿ ಮೈನಸ್ ಬಳಸಬೇಕು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಸೊ ನೀವೇನಾದರೂ ಈ ನನ್ನ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಇವತ್ತಿನ ಟಾಪಿಕನ್ನು ಸ್ಟಾರ್ಟ್ ಮಾಡೋಣ. ಸಂಕೀರ್ಣ ಉಕ್ತಿಗಳನ್ನು ಓದುವುದು ಮತ್ತು ಬೆಲೆ ಕಂಡುಹಿಡಿಯುವುದು. ಕೆಲವೊಮ್ಮೆ ಒಂದು ಉಕ್ತಿಯು ಸಾಂದರ್ಭಿಕವಾಗಿ ಇಲ್ಲದಿದ್ದಾಗ ಅದರ ಬೆಲೆಯನ್ನು ಕಂಡುಹಿಡಿಯಲು ಒಂದಕ್ಕಿಂತ ಹೆಚ್ಚು ವಿಧಾನಗಳಿರಬಹುದು. ಅಂತಹ ಸಂದರ್ಭಗಳಲ್ಲಿ ಉಕ್ತಿಯ ಬೆಲೆಯನ್ನು ನಿಖರವಾಗಿ ಹೇಗೆ ಕಂಡುಹಿಡಿಯಬೇಕು ಎಂಬುದನ್ನು ನಿರ್ದಿಷ್ಟಪಡಿಸಲು ನಮಗೆ ಕೆಲವು ಸಾಧನಗಳು ಮತ್ತು ನಿಯಮಗಳು ಬೇಕಾಗುತ್ತೆ. ಸೊ ಲಾಸ್ಟ್ ವಿಡಿಯೋದಲ್ಲಿ ಅಂದರೆ ಲಾಸ್ಟ್ ಪೇಜಲ್ಲಿ ನೀವೇನು ಓದಿದ್ರಿ ಅಂದರೆ ಒಂದು ಸಂದರ್ಭನ ಕೊಟ್ಟು ಅದರಲ್ಲಿ ಉಕ್ತಿನ ತಯಾರಿಸಿ ಲೆಕ್ಕ ಮಾಡೋದು ಗೊತ್ತಾಯಿತು. ಈಗ ಸಂದರ್ಭ ಇಲ್ಲದಿದ್ದಾಗ ಸುಮ್ಮನೆ ಒಂದು ಉಕ್ತಿಯನ್ನು ಕೊಟ್ಟಿರ್ತಾರೆ, ಅದನ್ನ ಯಾವ ರೀತಿ ಬೆಲೆ ಕಂಡುಹಿಡಿಬೇಕು ಅನ್ನೋದು, ಹೇಗೆ ಕಂಡುಹಿಡಬೇಕು ಅನ್ನೋದಕ್ಕೆ ಕೆಲವೊಂದಿಷ್ಟು ನಿಯಮಗಳು ಇರ್ತವೆ. ಆ ನಿಯಮಗಳ ಬಗ್ಗೆ ಇವತ್ತು ತಿಳಿಯೋಣ. ಇಲ್ಲಿ ಭಾಷೆಯ ಒಂದು ಉದಾಹರಣೆಯನ್ನು ನೀಡಿದ್ದಾರೆ, ಏನಂತ ನೋಡೋಣ. ವಾಕ್ಯ ನೋಡಿ. ಆಟಿಕೆಗಳಿರುವ ಸ್ನೇಹಿತೆಯ ಪಕ್ಕದಲ್ಲಿ ಶಾಲಿನಿ ಕುಳಿತಳು. ಇವಳು ಶಾಲಿನಿ, ಆಟಿಕೆಗಳಿರುವ ಸ್ನೇಹಿತೆ ಪಕ್ಕದಲ್ಲಿ ಇವಳು ಕೂತ್ಕೊಂಡಿದ್ದಾಳೆ ಅನ್ನೋದು ಈ ಒಂದು ವಾಕ್ಯದ ಅರ್ಥ. ಸ್ನೇಹಿತೆಯ ಬಳಿ ಆಟಿಕೆ ಇದ್ದಾವೆ, ಶಾಲಿನಿ ಅವಳು ಪಕ್ಕದಲ್ಲಿ ಕುಳಿತಳು. ಈಗ ಬಿ ವಾಕ್ಯ ನೋಡಿ. ಶಾಲಿನಿ ಸ್ನೇಹಿತೆಯ ಪಕ್ಕದಲ್ಲಿ ಆಟಿಕೆಗಳೊಂದಿಗೆ ಕುಳಿತಳು. ಇವಳು ಶಾಲಿನಿ, ಇಲ್ಲಿ ಆ್ಯಕ್ಚುಲಿ ಅಲ್ಪ ವಿರಾಮ ಬರಬೇಕು. ಶಾಲಿನಿ ಆದಮೇಲೆ ಇವಳೇನು ಮಾಡಿದ್ಲು, ಸ್ನೇಹಿತೆಯ ಪಕ್ಕದಲ್ಲಿ ಆಟಿಕೆಗಳೊಂದಿಗೆ ಕುಳಿತಳು. ಅಂದರೆ ಆಟಿಕೆ ಯಾರ ಹತ್ರ ಇದ್ದಾವೆ, ಈಗ ಶಾಲಿನಿ ಹತ್ರ ಇದ್ದಾವೆ. ಓಕೆ, ಸೊ ಇಲ್ಲಿ ಆಟಿಕೆಗಳಿರುವ ಸ್ನೇಹಿತೆ ಅಂದರೆ ಸ್ನೇಹಿತೆಯ ಕಡೆ ಆಟಿಕೆಗಳೊಂದಿಗೆ ಅಂದರೆ ಇವಳ ಹತ್ರ ಆಟಿಕೆಗಳಿದ್ದಾವೆ ಅಂತ ಅರ್ಥ. ಇದರ ಅರ್ಥ ಏನು ಅಂದರೆ ಶಾಲಿನಿಯ ಬಳಿ ಆಟಿಕೆಗಳಿದ್ದಾವೆ ಮತ್ತು ಅವಳೊಂದಿಗೆ ತನ್ನ ಸ್ನೇಹಿತೆಯ ಪಕ್ಕದಲ್ಲಿ ಕುಳಿತಳು. ಅವಳೇನು ಮಾಡಿದ್ಲು, ಆಟಿಕೆಗಳ ಜೊತೆಗೆ ಅವಳ ಹತ್ರ ಕೂತ್ಕೊಂಡ್ಳು. ಇಲ್ಲಿ ಎರಡು ವಾಕ್ಯಗಳನ್ನು ಕೊಟ್ಟು ಅದರ ಅರ್ಥ ಬೇರೆ ಆಗಿದ್ದಾವೆ ಅನ್ನೋದನ್ನು ತೋರಿಸಿದ್ದಾರೆ. ಇಲ್ಲಿ ವಿರಾಮ ಚಿಹ್ನೆಗಳಿಲ್ಲದ ಈ ವಾಕ್ಯವನ್ನು 2 ವಿಭಿನ್ನ ರೀತಿಗಳಲ್ಲಿ ಅರ್ಥೈಸಿಕೊಳ್ಳಬಹುದಿತ್ತು. ಇದರಲ್ಲಿ ಯಾವುದೇ ರೀತಿಯ ಒಂದು ವಿರಾಮ ಚಿಹ್ನೆ ಇಲ್ಲ, ಅಂದರೆ ಅಲ್ಪ ವಿರಾಮ ಇಲ್ಲ. ಅಲ್ಪ ವಿರಾಮ ಚಿಹ್ನೆಯ ಸೂಕ್ತ ಬಳಕೆಯು ವಾಕ್ಯವನ್ನು ಹೇಗೆ ಅರ್ಥ ಮಾಡಿಕೊಳ್ಳಬೇಕು ಎಂಬುದನ್ನು ಸೂಚಿಸುತ್ತೆ. ಅಂದರೆ ಇದಕ್ಕೊಂದು ಅಲ್ಪ ವಿರಾಮ ಹಾಕಿದರೆ ಯಾವ ರೀತಿ ಸೂಚಿಸುತ್ತೆ. ಈಗ ಶಾಲಿನಿ ಆದಮೇಲೆ ಅಲ್ಪ ವಿರಾಮ ಹಾಕಿ ಈ ರೀತಿಯಾಗಿ ಬಂದರೆ ಸೊ ಇದು ಏನಾಗುತ್ತೆ, ವಾಕ್ಯವೇ ಬದಲಾಗುತ್ತೆ. ಹೌದಾ, ಅದರ ಅರ್ಥ ಅನ್ನೋದನ್ನು ಭಾಷೆಯಲ್ಲಿ ಬರುವಂಥ ಒಂದು ಉದಾಹರಣೆಯನ್ನು ಹೇಳಿದ್ದಾರೆ. ಇಲ್ಲಿ ನೆಕ್ಸ್ಟ್ ನೋಡೋಣ. ಒಂದಕ್ಕಿಂತ ಹೆಚ್ಚು ವಿಧಾನದಲ್ಲಿ ಬೆಲೆ ಕಂಡುಹಿಡಿಯಬಹುದಾದ ಉಕ್ತಿಗಳನ್ನು ನೋಡೋಣ. ಈಗ ಇದೇ ಥರ ಈಗ ಹೆಂಗೆ ಒಂದು ಸೆಂಟೆನ್ಸ್ 2 ಅರ್ಥ ಕೊಡ್ತಲ್ಲ, ಹಾಗೆ ಒಂದಕ್ಕಿಂತ ಹೆಚ್ಚು ವಿಧಾನದಲ್ಲಿ ಬೆಲೆ ಹೇಗೆ ಬರುತ್ತೆ ಉಕ್ತಿಗಳದ್ದು ಅಂತ ನೋಡೋಣ. ಈಗ ಉದಾಹರಣೆ 4 ಇಲ್ಲಿ. ಮಲ್ಲೇಶ್ ಆಟದ ಮೈದಾನಕ್ಕೆ 30 ಗೋಲಿಗಳನ್ನು ತಂದನು. ಅರುಣ್ ಪ್ರತಿ ಚೀಲದಲ್ಲಿ 4 ಗೋಲಿಗಳಂತೆ 5 ಚೀಲಗಳಲ್ಲಿ ಗೋಲಿಗಳನ್ನು ತಂದನು. ಮಲ್ಲೇಶ್ ಮತ್ತು ಅರುಣ್ ಎಷ್ಟು ಗೋಲಿಗಳನ್ನು ಆಟದ ಮೈದಾನಕ್ಕೆ ತಂದರು? ಸೊ ಇದೊಂದು ಉದಾಹರಣೆ. ಮಲ್ಲೇಶ್ ಎಷ್ಟು ಗೋಲಿ ತಂದರು? 30. ಅರುಣ್ ಏನು ಮಾಡ್ದ, ಪ್ರತಿ ಚೀಲದಲ್ಲಿ 4 ಗೋಲಿಗಳಂತೆ 5 ಚೀಲವನ್ನು ತಂದ. ಅವರೆಷ್ಟು ತಂದ? ಚೀಲ ತಂದಿರೋದು 5. ಇದರಲ್ಲಿ ಪ್ರತಿ ಚೀಲದಲ್ಲಿ 4 ಗೋಲಿಗಳನ್ನು ಇಟ್ಕೊಂಡು ಬಂದ. ಸೊ ಎಷ್ಟು ಗೋಲಿಗಳನ್ನು ಆಟದ ಮೈದಾನಕ್ಕೆ ತಂದರು ಅಂತನ್ನೋದನ್ನು ಮಲ್ಲೇಶ್ ಇದನ್ನು ಗಣಿತದ ಉಕ್ತಿ ಬರೆಯುವುದರಿಂದ ಸಾರಾಂಶೀಕರಿಸುತ್ತಿದ್ದಾನೆ. ಅಂದರೆ 30 ಪ್ಲಸ್ ಇದನ್ನು ಇವನು ತಂದಿರೋದನ್ನು ನಾವೇನು ಮಾಡಬೇಕು, ಗುಣಾಕಾರ 5 × 4 ಅಲ್ವಾ. 5 ಚೀಲಗಳಲ್ಲಿ 4 ಗೋಲಿಗಳಂತೆ. ಸೊ ಅದನ್ನು ಇವನೇನು ಮಾಡ್ತಾನೆ, ಈ ರೀತಿ ಉಕ್ತಿನ ಬರೀತಾನೆ. 30 ಗೋಲಿ
ಮಲ್ಲೇಶ್ ತಂದಿರೋದು, 5 ಇಂಟು 4 ಗೋಲಿ ಅರುಣ್ ತಂದಿರೋದು. ಸೊ ಅದನ್ನು ಕೂಡಿಸಿದಾಗ ನಮಗೆ ಒಟ್ಟು ಗೋಲಿಗಳು ಎಷ್ಟು ತಂದರು ಮೈದಾನಕ್ಕೆ ಅನ್ನೋದನ್ನು ಗೊತ್ತಾಗುತ್ತೆ. ಸೊ ಅದನ್ನು ಉಕ್ತಿ ಯಾವ ರೀತಿ ಬರೀತಾರೆ, 30 + 5 ಇಂಟು 4. ಈ ಉಕ್ತಿಯ ಹಿಂದಿರುವ ಸಂದರ್ಭವನ್ನು ತಿಳಿಯದೆ ಪೂರ್ಣ ಉಕ್ತಿಯ ಬೆಲೆ 140 ಎಂಬುದಾಗಿ ಕಂಡುಹಿಡಿದನು. ಅವನು ಮೊದಲು 30 ಮತ್ತು 5 ಕೂಡಿ 35 ಪಡೆದನು. ನಂತರ 35 4ರಿಂದ ಗುಣಿಸಿ 140 ಪಡೆದನು. ಸೊ ಪೂರ್ಣನಿಗೆ ಇದರ ಹಿಂದೆ ಏನಿದೆ, ಯಾವ ರೀತಿ ಸಂದರ್ಭ ಏನು ಗೊತ್ತಿಲ್ಲ, ಯಾವುದು ಏನು ಅಂತ ಏನು ಗೊತ್ತಿಲ್ಲದೆ ಅವನೇನು ಮಾಡಿದೆ, ಈ ಉಕ್ತಿಯನ್ನು ಕೊಟ್ಟಾಗ 30 + 5 ಮಾಡಿ 35. 35 4ರಿಂದ ಗುಣಿಸಿದಾಗ ಅವನಿಗೆ 140 ಪಡಿತಾನೆ. ಸೊ ಮಲ್ಲೇಶ್ ಈ ಉಕ್ತಿಯ ಬೆಲೆ 50 ಎಂಬುದಾಗಿ ಕಂಡುಕೊಂಡನು. ಹೇಗೆ ಅಂದರೆ ಅವನು ಫಸ್ಟ್ ಏನು ಮಾಡ್ತಾನೆ, 5 ಮತ್ತು 4 ಗುಣಿಸ್ತಾನೆ. ಯಾರು, ಮಲ್ಲೇಶ್. ಓಕೆ. ಸೊ ಯಾಕಂದರೆ ಅವನಿಗೆ ಗೊತ್ತು ಇಲ್ಲಿ ಏನು ಮಾಡಿದ್ದಾರೆ, ಯಾರು, ಅರುಣ್ ಏನು ಮಾಡಿದ್ದಾನೆ, 5 ಚೀಲದಲ್ಲಿ 4 ಗೋಲಿ ತಂದಿದ್ದಾನೆ ಅಂದ್ಕೊಳ್ಳಿ. ಇದನ್ನು ಫಸ್ಟ್ ಅವನು ಏನು ಮಾಡ್ತಾನೆ, ಗುಣಾಕಾರ ಮಾಡ್ಕೊಳ್ತಾನೆ. ಸೊ ಇದನ್ನು 30 + 5 4 20 ಅಂತಂದಾಗ ಅವನಿಗೆ 50 ಗೋಲಿ ಟೋಟಲ್ ಅಂತಂದು ಹೇಳಿ ಅವನ ಆನ್ಸರ್ ಪಡ್ಕೊತಾನೆ. ಈ ಸಂದರ್ಭದಲ್ಲಿ ಮಲ್ಲೇಶ್ ಮಾಡಿದ್ದು ಸರಿಯಾಗಿದೆ. ಸೊ ಇದು ಕರೆಕ್ಟ್. ನಾವು ಹಿಂದೆ ಕಲ್ತಿರೋ ಹಾಗೆ ಎಲ್ಲ ಲೆಕ್ಕಗಳು ಹೇಗೆ ಮಾಡಬೇಕು ಅಂತ ನೋಡಿದಾಗ ಇವನು ಮಾಡಿರೋದು ಕರೆಕ್ಟ್. ಆದರೆ ಪೂರ್ಣ ಏಕೆ ಅದನ್ನು ತಪ್ಪಾಗಿ ಪಡೆದನು. ಸೊ ಅವನು ಯಾಕೆ ತಪ್ಪು ಮಾಡ್ದ ಅಂದಾಗ ಈ ಉಕ್ತಿಯನ್ನು ಗಮನಿಸಿದ್ರೆ, ಇಲ್ಲೇನು ಮೇಲಿದೆ ಅಲ್ಲ, ಈ ಉಕ್ತಿಯನ್ನು ಗಮನಿಸಿದ್ರೆ ನಾವು ಮೊದಲು ಸಂಕಲನ ಮಾಡಬೇಕೆ ಅಥವಾ ಗುಣಾಕಾರ ಮಾಡಬೇಕೆ ಎಂಬುದು ಸ್ಪಷ್ಟವಾಗಿಲ್ಲ. ಸೊ ಇಲ್ಲಿ ನಿಮಗೂ ಏನೋ ಎಕ್ಸಾಂಪಲ್, ಇದು ಹಿಂದಿರೋ ಕತೆ ಏನು ಗೊತ್ತಿಲ್ಲದೆ ಈ ಥರ ಕೊಟ್ಟಾಗ ನಾವು ಫಸ್ಟ್ ಇದನ್ನು ಮಾಡಬೇಕಾ ಅಥವಾ 5 ಇಂಟು 4 ಮಾಡಬೇಕಾ ಅನ್ನೋದು ಸ್ಪಷ್ಟ ಇಲ್ಲ. ಈ ಉಕ್ತಿ ಒಳಗೆ ನಮ್ಗೆ ಕರೆಕ್ಟ್ ಗೊತ್ತೇ ಆಗಿಲ್ಲ. ಭಾಷೆಯಲ್ಲಿ ಗೊಂದಲಗಳನ್ನು ಪರಿಹರಿಸಲು ವಿರಾಮ ಚಿಹ್ನೆಗಳ ಬಳಸುವಂತೆಯೇ ಉಕ್ತಿಗಳ ಬೆಲೆಗಳನ್ನು ಕಂಡುಹಿಡಿಯುವಲ್ಲಿ ಗೊಂದಲಗಳನ್ನು ಪರಿಹರಿಸಲು ಗಣಿತದಲ್ಲಿ ಆವರಣ, ಬ್ರ್ಯಾಕೆಟ್ಸ್ ಮತ್ತು ಪದಗಳ ಕಲ್ಪನೆ ಏನು ಮಾಡ್ತೀವಿ, ಬಳಸಲಾಗುತ್ತೆ. ಸೊ ಈಗ ಭಾಷೆಯಲ್ಲಿ ಒಂದು ಸ್ಟೇಟ್ಮೆಂಟ್ ಹೇಳುವಾಗ ಅಲ್ಲಿ ಹೇಗೆ ಅಲ್ಪ ವಿರಾಮ ಅಥವಾ ಸ್ವಲ್ಪ ಪಾಸ್ ಈ ಥರ ಮಾಡದೆ ಹೇಗೆ ನಮ್ಗೆ ಗೊಂದಲ ಆಗುತ್ತಲ್ಲ, ಅರ್ಥಗಳು ಬೇರೆ ಬೇರೆ ಬರುತ್ತಲ್ಲ, ಅದೇ ರೀತಿ ಉಕ್ತಿಗಳ ಬೆಲೆಗಳನ್ನು ಕಂಡುಹಿಡಿಯುವಾಗ ಗೊಂದಲಗಳು ಬರಬಾರ್ದು ಅನ್ನೋ ಕಾರಣಕ್ಕೆ ನಾವು ಬ್ರ್ಯಾಕೆಟ್ಸ್ ಅಂದರೆ ಆವರಣ ಈ ರೀತಿ ಹಾಕ್ತೀವಲ್ಲ, ಇದಕ್ಕೆ ಆವರಣ ಅಂತೀವಿ, ಇಂಗ್ಲೀಷಲ್ಲಿ ಬ್ರ್ಯಾಕೆಟ್ಸ್ ಅಂತ ಕರಿತೀವಿ. ಇದು ಮತ್ತು ಪದಗಳ ಕಲ್ಪನೆಯನ್ನು ನಾವು ಬಳಸ್ತೀವಿ. ಪದಗಳು, ಉಕ್ತಿಯಲ್ಲಿ ಬರುವ ಪದಗಳು, ಉಕ್ತಿಯಲ್ಲಿ ಹಾಕಿರುವ ಆವರಣಗಳು, ಇದೇನು ಮಾಡುತ್ತೆ, ನಮ್ಗೆ ಯಾವುದೇ ಕನ್ಫ್ಯೂಸ್ ಆಗಲಾರ್ದಂಗೆ ಇದು ನಮಗೆ ಉಕ್ತಿಗಳಲ್ಲಿ ಬರುವಂಥ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡುತ್ತೆ. ಉಕ್ತಿಗಳಲ್ಲಿ ಆವರಣಗಳು ಹಾಗಾದರೆ ಆವರಣಗಳು ಅಂದರೆ ಏನು ಅಂತ ನೋಡೋಣ. ಈಗ ಯಾವ ರೀತಿ ಹಾಕಬೇಕು ಅನ್ನೋದನ್ನು, ಗೋಲಿಗಳ ಸಂಖ್ಯೆಯನ್ನು ಕಂಡುಹಿಡಿಯುವ ಉಕ್ತಿ. ಸೊ ಅಲ್ಲಿ ಏನಿತ್ತು, ಉಕ್ತಿ ಯಾವ ರೀತಿ ಕೊಟ್ಟಿದ್ರು ಅಂದರೆ ಈ ರೀತಿ ಮಾಡಿಕೊಂಡಿದ್ರು. ನಾವು ಮೊದಲು 5 ಮತ್ತು 4 ಗುಣಿಸಬೇಕು, ನಂತರ ಗುಣಲಬ್ಧವನ್ನು 30ಕ್ಕೆ ಕೂಡಬೇಕು. ಕ್ರಿಯೆಗಳ ಈ ಕ್ರಮವನ್ನು ಆವರಣಗಳನ್ನು ಉಪಯೋಗಿಸಿ ಮುಂದಿನಂತೆ ಸ್ಪಷ್ಟಪಡಿಸುತ್ತೇವೆ. ಸೊ ಈಗ ನಾವು ಮೊದಲು ಯಾವ್ದು ಮಾಡಬೇಕು, ಗುಣಾಕಾರನ ಮಾಡಬೇಕು, ಹೌದಾ. ಸೊ ಅದಕ್ಕೆ ಏನು ಮಾಡ್ತೀವಿ, ಇದಕ್ಕೊಂದು ಆವರಣ ಚಿಹ್ನೆಯನ್ನು ಉಪಯೋಗಿಸ್ತೀವಿ. ಆವಾಗ ಉಕ್ತಿ ಈ ರೀತಿಯಾಗಿ ರೆಡಿ ಆಗುತ್ತೆ. ಆವರಣಗಳಿರುವ ಉಕ್ತಿಯ ಬೆಲೆಯನ್ನು ಕಂಡುಹಿಡಿಯುವಾಗ ಇತರೆ ಕ್ರಿಯೆಗಳನ್ನು ಮಾಡುವ ಮೊದಲು ನಾವು ಆವರಣದೊಳಗಿರುವ ಉಕ್ತಿಗಳ ಬೆಲೆಗಳನ್ನು ಕಂಡುಹಿಡಿಯಬೇಕು. ಆದ್ದರಿಂದ ಮೇಲಿನ ಉಕ್ತಿಯಲ್ಲಿ ನಾವು ಮೊದಲು 5 × 4 ಬೆಲೆ ಕಂಡುಹಿಡಿದು ನಂತರ ಸಂಕಲನ ಮಾಡುತ್ತೇವೆ. ಈಗ ಇದ್ರ ಸಂದರ್ಭ ನೋಡಿದಾಗ ನಮಗೆ ಫಸ್ಟ್ ಗುಣಾಕಾರ ಮಾಡಬೇಕು ಅಂತ ಗೊತ್ತಿತ್ತು. ಸೊ ಸಂದರ್ಭ ಕೊಡದೆ ಡೈರೆಕ್ಟ್ ಉಕ್ತಿನ ಕೊಟ್ಟು ಈ ರೀತಿ ಬ್ರ್ಯಾಕೆಟ್ಸ್ ಹಾಕಿ ಕೊಟ್ಟಾಗ ನಾವು ಬ್ರ್ಯಾಕೆಟಲ್ಲಿರುವಂತಹ ಒಂದು ಕ್ರಿಯೆನ ಮೊದಲು ಮಾಡಬೇಕು. ಇಲ್ಲಿ ಪ್ಲಸ್ ಎಲ್ಲ ಮಾಡೋಕ್ಕಿಂತ ಮುಂಚೆ ಅಥವಾ ಮೈನಸ್ಸು, ಸೊ ಒಂದು ಉಕ್ತಿಯಲ್ಲಿ ಒಂದಕ್ಕಿಂತ ಹೆಚ್ಚು ಮೂಲ ಕ್ರಿಯೆಗಳು ಬಂದಿರ್ತವೆ. ಸೊ ಅದನ್ನು ಮಾಡೋಕ್ಕಿಂತ ಮೊದಲು ನಾವು ಬ್ರ್ಯಾಕೆಟಲ್ಲಿ ಯಾವ ಕ್ರಿಯೆ ಐತಲ್ಲ ಇದನ್ನು ಸಾಲ್ವ್ ಮಾಡ್ಕೋಬೇಕು ಮೊದಲು. ಆದ್ದರಿಂದ ನಾವು ಇಲ್ಲೇನು ಮಾಡ್ತೀವಿ, ಆವರಣದಲ್ಲಿರುವಂತಹ ಕ್ರಿಯೆನ ಮೊದಲು ಮಾಡಿ, ಅಂದರೆ ಅದು 20 ಬಂತು, ಆಮೇಲೆ ಉಳಿದಿರುವಂಥ ನಂಬರ್ ಜೊತೆ ಪ್ಲಸ್ ಮಾಡ್ತೀವಿ, ನೆಕ್ಸ್ಟ್ ಅಲ್ಲಿ ಹೊರಗಿರುವಂಥ ಸಂಕಲನ ಮಾಡ್ತೀವಿ. ಹೀಗೆ ಈ ಉಕ್ತಿಯ ಗೋಲಿಗಳ ಸಂಖ್ಯೆ ಏನಾಗುತ್ತೆ ಅಂದರೆ ಫಸ್ಟು ನಾವು ಆವರಣದಲ್ಲಿರೋ ಕ್ರಿಯೆ ಮಾಡಿದಾಗ 20 ಬಂತು +30. ಇದನ್ನು ನೆನ್ಪಿಟ್ಕೊಳ್ಳಿ. ಒಂದು ಉಕ್ತಿಯನ್ನು ಕೊಟ್ಟಾಗ ಅದರಲ್ಲಿ ಆವರಣ ಚಿಹ್ನೆ ಏನಾದರೂ ಇತ್ತು, ಆವರಣ ಏನಾದರೂ ಹಾಕಿದ್ರಂದರೆ ಆವರಣದಲ್ಲಿರುವಂತಹ ಕ್ರಿಯೆನ ಮೊದಲು ಮಾಡಿ ನಂತರ ಹೊರಗಿರುವಂಥ ಕ್ರಿಯೆ ಆದರೆ ಏನು ಪ್ಲಸ್ ಇರುತ್ತೋ ಮೈನಸ್ ಇರುತ್ತೋ ಮತ್ತು ಬೇರೆ ಭಾಗಾಕಾರ ಇರುತ್ತೋ ಅದನ್ನು ನಾವು ಮಾಡಬೇಕಾಗುತ್ತೆ.
ಈಗ ಉದಾಹರಣೆ 5 ನೋಡೋಣ. ಇರ್ಫಾನ್ 15 ರೂಪಾಯಿಗೆ ಒಂದು ಬಿಸ್ಕೆಟ್ ಪೊಟ್ಟಣ ಮತ್ತು 56ಕ್ಕೆ ಒಂದು ಪ್ಯಾಕೆಟ್ ತೊಗರಿ ಬೇಳೆಯನ್ನು ಖರೀದಿಸಿದನು. ಅವನು ಅಂಗಡಿಯವನಿಗೆ 100 ರೂಪಾಯಿ ನೀಡಿದನು. ಅಂಗಡಿಯವರಿಂದ ಇರ್ಫಾನ್ ಪಡೆಯುವ ಚಿಲ್ಲರೆಯನ್ನು ಲೆಕ್ಕ ಹಾಕಲು ನಮಗೆ ಸಹಾಯ ಮಾಡುವ ಒಂದು ಉಕ್ತಿಯನ್ನು ಬರೆಯೋಣ. ಸೊ ಇಲ್ಲೇನಾಯಿತು, ಫಸ್ಟ್ ಅವನು ವಸ್ತುಗಳನ್ನು ತಗೊಳ್ತಾನೆ. ಯಾವುದು? ಬಿಸ್ಕೆಟ್ ಒಂದು ಪೊಟ್ಟಣ 15 ರೂಪಾಯಿಗೆ, ನೆಕ್ಸ್ಟು ತೊಗರಿಬೇಳೆ 56 ರೂಪಾಯಿಗೆ ತಗೊಳ್ತಾನೆ. ತಗೊಂಡಾದಮೇಲೆ ಅವನ ಅಂಗಡಿಯವನಿಗೆ 100 ರೂಪಾಯಿ ನೋಟನ್ನು ಕೊಡ್ತಾನೆ. ವಾಪಸ್ ಚೇಂಜ್ ಅವನು ಎಷ್ಟು ಪಡಿಬೇಕು? ಸೊ ಈ ಉಕ್ತಿನ, ಈ ಒಂದು ಸಂದರ್ಭಕ್ಕೆ ಉಕ್ತಿನ ಯಾವ ರೀತಿ ಬರಿಬೇಕಂದ್ರೆ, ಸೊ ಅವನು ತೊಗೊಂಡಿರುವಂತಹ ಅಥವಾ ಖರ್ಚು ಮಾಡಿರುವಂಥದ್ದನ್ನು ಎಷ್ಟು? 15 ರೂಪಾಯಿ ಮತ್ತು 56. ಸೊ ಇವನ್ನ ಕೂಡಿಸ್ಬೇಕು ನಾವು ಮೊದಲು, ಹೌದಲ್ವಾ? ಸೊ ಇದನ್ನ ಕೂಡಿಸ್ದಾಗ ಏನಾಗುತ್ತೆ? ಹೇಗೆ ಕೂಡಿಸ್ತೀವಿ? 15 + 56 ಆಗಿದೆ. ಅವನು ಅಂಗಡಿಯವನಿಗೆ ಕೊಟ್ಟಿರೋದೆಷ್ಟು? 100 ರೂಪಾಯಿ. ಸೊ ಅವನು 100 ರೂಪಾಯಲ್ಲಿ ತಾನು ಮಾಡಿದ ಒಟ್ಟು ಖರ್ಚನ್ನು ಕಳೆದು ಉಳಿಕೆಯನ್ನು ಹಿಂಪಡಿಬೇಕು ಅಲ್ವಾ? ಅಂದರೆ 100 ರೂಪಾಯಿ, 100 ಮೈನಸ್ 15 + 56, ಹೌದಾ? 100 ರೂಪಾಯಲ್ಲಿ ಇದನ್ನೆರಡು ಕೂಡಿಸಿರೋದನ್ನು ಕಳಿಬೇಕು. ನಾವು ಮೊದಲು 100ರಿಂದ 15 ಕಳೆದು ನಂತರ 56 ರೂಪಾಯಿನ ಕೂಡಬಹುದಾ? 100 ರೂಪಾಯಲ್ಲಿ 15 ಕಳೆದ್ರೆ ಎಷ್ಟಾಗುತ್ತೆ? 85 ರೂಪಾಯಿ ಬರುತ್ತೆ. ಇದಕ್ಕೆ 56 ಕೂಡಿಸಿದ್ರೆ, ಈ ಉಕ್ತಿ ಇರೋ ಹಾಗೆಯೇ ನಾವು ಲೆಕ್ಕ ಮಾಡಿದ್ರೆ ಏನಾಗುತ್ತೆ? 141 ಬರುತ್ತೆ ಆನ್ಸರ್. ಅಂದರೆ ಅವ್ನಿಗೆ ವಾಪಸ್ 141 ರೂಪಾಯಿ ಬರಬೇಕಾ? ನೋಡಿ, ಅವ್ನು ಕೊಟ್ಟಿರೋದೇ 100 ರೂಪಾಯಿ, ಅವ್ನು ವಾಪಸ್ ಚೇಂಜ್ 141 ಪಡಿತಾನ? ಸೊ ಅದು ಹೆಚ್ಚಾಗಿಬಿಡುತ್ತಲ್ಲ ಹಣ. ಸೊ ಅದಕ್ಕೆ ಈ ಸಂದರ್ಭದಲ್ಲಿ ನಾವು ಆವರಣವನ್ನು ಬಳಸಬಹುದು. ಅಂದರೆ ಫಸ್ಟ್ ಏನು ಮಾಡಬೇಕು? ಅಲ್ಲಿಗೆ ನಾವು ಕೂಡಿಸ್ಬೇಕು, ಹೌದಾ? ಅವ್ನು ಖರ್ಚು ಮಾಡಿರೋದನ್ನು ಕೂಡಿಸ್ಬೇಕು. ಆದ್ದರಿಂದ ಇವೆರಡರ ಮಧ್ಯದಲ್ಲಿ ಅವರು ಇವೆರಡು ನಂಬರ್ಸಿಗೆ ಆವರಣವನ್ನು ಹಾಕಿ ಈ ರೀತಿಯಾಗಿ ಉಕ್ತಿನ ಬರೀತಾರೆ. ಮೊದಲು ಆವರಣದೊಳಗಿರುವ ಉಕ್ತಿಯ ಬೆಲೆನ ಕಂಡು ಹಿಡಿದ್ರೆ ನಾವು 100 - 71 = 29 ಪಡೆಯುತ್ತೇವೆ. ಆದ್ದರಿಂದ ಇರ್ಫಾನ್ 29 ರೂಪಾಯಿ ಹಿಂಪಡಿತಾನೆ. ಸೊ ಆವರಣದಲ್ಲಿರುವಂತಹ ಲೆಕ್ಕವನ್ನು ಮಾಡಿ 15 + 56 ಮಾಡಿದಾಗ ಎಷ್ಟು ಬರುತ್ತೆ? 71. 100 ರೂಪಾಯಲ್ಲಿ ಅವ್ನು ಮಾಡಿರೋ ಖರ್ಚು 71 ಕಳೆದ್ರೆ ಆನ್ಸರ್ 29. ಅವನು ವಾಪಸ್ ಎಷ್ಟು ಬರಬೇಕು? 29 ರೂಪಾಯಿ ವಾಪಸ್ ಬರಬೇಕು ಅಲ್ವಾ? ಅಂದರೆ ಸಂಖ್ಯೆಗಳಲ್ಲಿ ಬ್ರ್ಯಾಕೆಟ್ ಹಾಕೋದ್ರಿಂದ ಎಷ್ಟು ಅನುಕೂಲ ನೋಡ್ರಿ. ಇಲ್ಲಿ ಬ್ರ್ಯಾಕೆಟ್ ಹಾಕಲಿಲ್ಲ, ಆನ್ಸರ್ ಎಷ್ಟು ಬರುತ್ತೆ? 141 ತಪ್ಪು. ಹಾಗೆ ಇಲ್ಲಿ ಆವರಣ ಹಾಕಿ ಬ್ರ್ಯಾಕೆಟ್ ಹಾಕಿರೋದ್ರಿಂದ ಮೊದಲು ಆವರಣದಲ್ಲಿರುವ ಕ್ರಿಯೆಯನ್ನು ಮಾಡಬೇಕು. ನೆಕ್ಸ್ಟು ಈಗ ಆವರಣದ ಬಗ್ಗೆ ಒಂದು ಕಲ್ಪನೆ ಬಂತಲ್ವ. ಈಗ ಪದಗಳ ಬಗ್ಗೆ, ಉಕ್ತಿಗಳಲ್ಲಿನ ಪದಗಳು. ನಮ್ಮಲ್ಲಿ ಯಾವುದೇ ಆವರಣಗಳಿಲ್ಲದ ಉಕ್ತಿ 30 + 5 × 4 ಇದೆ ಎಂದು ಭಾವಿಸೋಣ. ಇಲ್ಲೊಂದು ಉಕ್ತಿ ಇದೆ. ಇದಕ್ಕೆ ಅರ್ಥವಿಲ್ಲವೇ? ಇದಕ್ಕೆ ಅರ್ಥ ಇದೆನಾ? ನೋಡೋಣ. ಅನೇಕ ಕ್ರಿಯೆಗಳಿರುವ ಉಕ್ತಿಗಳು ಇದ್ದಾಗ ಮತ್ತು ಕ್ರಿಯೆಗಳ ಕ್ರಮವನ್ನು ಆವರಣಗಳಿಂದ ನಿರ್ದಿಷ್ಟಪಡಿಸದಿದ್ದಾಗ ನಾವು ಕ್ರಮವನ್ನು ನಿರ್ಧರಿಸಲು ಪದಗಳ ಕಲ್ಪನೆಯನ್ನು ಬಳಸ್ತೀವಿ. ಸೊ ಇಲ್ಲಿ ಯಾವುದೇ ಆವರಣ ಚಿಹ್ನೆಯನ್ನು ಬಳಸಿಲ್ಲ. ಸೊ ಇದು ಬಳಸಲಾರ್ದಾಗ ನಾವೇನು ಮಾಡಬೇಕು? ಅದರ ಪದಗಳ ಬಗ್ಗೆ ತಿಳ್ಕೋಬೇಕು. ಸೊ ಯಾವ ರೀತಿ ಅಂತ ನೋಡೋಣ. ಪದಗಳು ಪ್ಲಸ್ ಚಿಹ್ನೆಯಿಂದ ಬೇರ್ಪಡಿಸಿರುವ ಉಕ್ತಿಯ ಭಾಗಗಳಾಗಿವೆ. ಸೊ ಪದಗಳೇನಾಗಿರ್ತಾವೆ ಅಂದರೆ ಪ್ಲಸ್ ಚಿಹ್ನೆಯಿಂದ ಬೇರೆಯಾಗಿರೋವು. 12 + 17 ಇಲ್ಲೊಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ. 12 + 17ರಲ್ಲಿ ಈ ಪ್ಲಸ್ ಚಿಹ್ನೆನ ಬಿಟ್ಟು ಯಾವ ಸಂಖ್ಯೆಗಳಿದ್ದಾವೆ? ಇಲ್ಲಿ 7 ಒಂದಿದೆ, 12 ಒಂದಿದೆ. ಸೊ ಇದರಲ್ಲಿ ಪದಗಳು 7 ಮತ್ತು 12. ಇದು ಪ್ಲಸ್ ಚಿಹ್ನೆನ ಹೊರತುಪಡಿಸಿ ಯಾವ್ಯಾವ ಸಂಖ್ಯೆ ಇದಾವಲ್ಲ ಅವು 12 ಮತ್ತು 7 ಇವು ಪದಗಳು. ಈ ಉಕ್ತಿಯಲ್ಲಿರುವ ಪದಗಳು 12 ಮತ್ತು 7. ಪ್ಲಸ್ ಚಿಹ್ನೆನ ಬಿಟ್ಟು ಉಳಿದವುಗಳೆಲ್ಲ ಪದಗಳಾಗಿ ಇರ್ತವೆ. ಸೊ ಅದನ್ನು ನಾವೇನು ಮಾಡ್ತೀವಿ? ಒಂದು ವೃತ್ತ, ಇಲ್ಲೊಂದು ಸರ್ಕಲ್ ಅಥವಾ ಓವೆಲ್ ಶೇಪ್ ಅಂತ ಹೇಳ್ತೀವಿ. ಈ ರೀತಿಯಾಗಿ ಗುರುತು ಮಾಡಿದೆ. ನಾವು ಉಕ್ತಿಯ ಪ್ರತಿ ಪದವನ್ನು ಮೇಲಿನಂತೆ ಗುರುತಿಸುತ್ತೇವೆ. ಸೊ ಒಂದು ಕಲ್ಪನೆ ಬರೋವರೆಗೂ ನಾವೇನು ಮಾಡೋಣ? ಒಂದು ಪರಿಕಲ್ಪನೆ ಪರಿಚಿತ ಆಗೋವರೆಗೂ ಹೀಗೆ ಮಾಡೋಣ. ಇದೊಂದು ಉಕ್ತಿ, ಇದು ಪದಗಳನ್ನು ಸಪ್ರೇಟ್ ಮಾಡಬೇಕಂದ್ರೆ ಪ್ಲಸ್ ಚಿಹ್ನೆನ ಹೊರತುಪಡಿಸಿರುವಂಥವೇ ಏನಾಗಿರುತ್ತೆ? ಪದಗಳು ಅಂತ ಹೇಳಿ ಈ ರೀತಿ ಸರ್ಕಲ್ ಮಾಡೋಣ. ನೆಕ್ಸ್ಟು, ಒಂದು ಸಂಖ್ಯೆಯನ್ನು ಕಳೆಯುವುದು ಅಥವಾ ಆ ಸಂಖ್ಯೆಯ ವಿಲೋಮವನ್ನು ಕೂಡುವುದು ಒಂದೇ ಆಗಿರುತ್ತದೆ ಎಂದು ನಮಗೆ ತಿಳಿದಿದೆ. ಸೊ ಈಗ ಒಂದು ಸಂಖ್ಯೆನ ಇನ್ನೊಂದು ಸಂಖ್ಯೆ ಒಳಗೆ ಕಳೆಯೋದು ಅಥವಾ ಆ ಸಂಖ್ಯೆನ ವಿಲೋಮವನ್ನು ಕೂಡುವುದು. ವಿಲೋಮ ಅಂದರೆ ಏನು? ಈಗ ಎಕ್ಸಾಂಪಲ್ 2. 2ರ ವಿಲೋಮ ಏನು? -2. ಗೊತ್ತಾಯ್ತಾ? ಈ ಸಂಖ್ಯೆನ ಇನ್ನೊಂದು ಸಂಖ್ಯೆಗೆ ಕೂಡೋದು ಅಥವಾ ಈ ಸಂಖ್ಯೆನ ಇನ್ನೊಂದು ಸಂಖ್ಯೆಯಿಂದ ಕಳೆಯೋದು ಅಥವಾ ಅದರ ವಿಲೋಮವನ್ನು ಇನ್ನೊಂದು ಸಂಖ್ಯೆಗೆ ಕೂಡಿಸುವುದು 2 ಒಂದೇ ಅಂತ ನೀವು ಆಲ್ರೆಡಿ 6ನೇ ಕ್ಲಾಸಲ್ಲಿ ಕಲ್ತಿರ್ತೀರ.
ದತ್ತ ಸಂಖ್ಯೆಯ ವಿಲೋಮ ಆ ಸಂಖ್ಯೆಯ ವಿರುದ್ಧ ಚಿಹ್ನೆಯನ್ನು ಹೊಂದಿರುತ್ತೆ. ಸೊ ಇಲ್ಲಿ ಪ್ಲಸ್, ಇದ್ರ ಹಿಂದೆ ಪ್ಲಸ್ ಚಿಹ್ನೆ ಇದೆ ಅಂದರೆ ಇದರ ವಿಲೋಮ ಯಾವ ಚಿಹ್ನೆ ಹೊಂದಿರುತ್ತೆ? ಮೈನಸ್ ಚಿಹ್ನೆಯನ್ನು ಹೊಂದಿರುತ್ತೆ ಅನ್ನೋದನ್ನು ನೆನಪು ಮಾಡ್ಕೊಳ್ಳಿ ಅಂತ ಹೇಳ್ತಿದ್ದಾರೆ. ಯಾಕಂದರೆ ಇದನ್ನು ನೀವು ಲಾಸ್ಟ್ 6ನೇ ಕ್ಲಾಸಲ್ಲಿ ಕಲ್ತಿದ್ರಿ. ಉದಾಹರಣೆ ಕೊಟ್ಟಿದ್ದಾರೆ, 14ರ ವಿಲೋಮ -14 ಮತ್ತು -14ರ ವಿಲೋಮ +14. ಹೀಗಾಗಿ 18ರಿಂದ 14ನ್ನು ಕಳೆಯುವುದು 83ರಿಂದ 14ನ್ನು ಕಳೆಯುವುದು ಮತ್ತು 83ಕ್ಕೆ -14ನ್ನು ಕೂಡುವುದು ಸಮನಾಗಿದೆ. ಓಕೆನಾ? ಇಲ್ಲಿ ನೋಡಿ, ಇಲ್ಲೇನಾಗಿದೆ 14, ಇದರ ವಿಲೋಮ ಏನು? -14, ಹೌದಾ? ಆದ್ದರಿಂದ ಇದನ್ನು ಒಂದು ಸಂಖ್ಯೆಯಿಂದ ಕಳೆಯೋದು ಅಂದರೆ 83ರಿಂದ 14ನ್ನು ಕಳಿತೀವಿ. ಇದನ್ನು ಇನ್ನೊಂದು ಸಂಖ್ಯೆಗೆ ಕೂಡಿಸೋದು. ಇದರ ವಿಲೋಮ ಯಾವುದು? -14, ಇದನ್ನು ಕೂಡೋದು. ಇದನ್ನು ಕೂಡಿಸೋದು. ಎರಡೂ ಉತ್ತರ ಏನು? ಸೇಮ್. ಓಕೆ, ಇದನ್ನೇ ಒಂದು ಸಂಖ್ಯೆನ ಇನ್ನೊಂದು ಸಂಖ್ಯೆಯಿಂದ ಕಳೆಯೋದು ಮತ್ತು ಈ ಸಂಖ್ಯೆಯ ಒಂದು ವಿಲೋಮ ಯಾವುದು? -14. ಇಲ್ಲಿ +14 ಇದೆ, ಇದು -14. ಇದು ಇನ್ನೊಂದ್ರ ಜೊತೆ ಕೂಡಿಸೋದು. ಎರಡಕ್ಕೂ ಆನ್ಸರ್ ಒಂದೇ ಅಂತ ಕಲ್ತಿದ್ರಿ. ಹೀಗಾಗಿ ಉಕ್ತಿ 83 - 14ರ ಪದಗಳು ಮತ್ತು 83 ಮತ್ತು -14 ಆಗಿದೆ. ಸೊ ಇದರ ಒಂದು ಏನು ಪದಗಳು ಏನಂದರೆ ಇಲ್ಲಿ ಸಪ್ರೇಟ್ ರೌಂಡ್ ಹಾಕಿದ್ದಾರಲ್ಲ ಅದೇ. ಯಾಕಂದರೆ ಇವೆರಡರ ಬೆಲೆ ಒಂದೇ ಅಲ್ವಾ? ಸೊ 14ನ್ನು +14ನ್ನು ನಾವು -14 ಅಂತಲೂ ನಾವೇನು ಮಾಡ್ಬೋದು? ಬರಿಬಹುದು ಅಂತ ಹೇಳಿ ಇಲ್ಲಿ ತೋರಿಸಿದ್ದಾರೆ. ಸೊ ಈಗ ಕ್ವೆಶ್ಚನ್ ನೋಡೋಣ. ಈ ರೀತಿ ವ್ಯವಕಲನವನ್ನು ಸಂಕಲನಕ್ಕೆ ಬದಲಿಸುವುದರಿಂದ ಉಕ್ತಿಯ ಬೆಲೆ ಬದಲಾಗುವುದಿಲ್ಲ ಎಂಬುದನ್ನು ಬೇರೆ ಬೇರೆ ಉದಾಹರಣೆಗಳೊಂದಿಗೆ ತೆಗೆದುಕೊಳ್ಳುವ ಮೂಲಕ ಪರಿಶೀಲಿಸಿ. ಈಗ ಒಂದು ಎಕ್ಸಾಂಪಲ್ ತಗೊಳ್ತೀನಿ. 6 - 3 ಎಷ್ಟು? ಆನ್ಸರು 6ರಲ್ಲಿ 3 ಕಳೆದ್ರೆ 3. ಈಗ 6 ಪ್ಲಸ್ ಮೈನಸ್ ಇದ್ದಿದ್ದನ್ನು ಪ್ಲಸ್ ಮಾಡ್ಕೊಳ್ತೀನಿ. 3ರ ವಿಲೋಮ ಏನು? -3. ಓಕೆನಾ? ಇದೊಂದು ಪದ, ಇದೊಂದು ಪದ, ಇದರಲ್ಲಿ ಇದೊಂದು ಪದ, 6 ಪದ ಮತ್ತು 3 ಒಂದು ಪದ, 2 ಪದಗಳು. ಇದರಲ್ಲಿ 6 ಮತ್ತು -3. ಇದರ ಆನ್ಸರ್ ಏನಾಗುತ್ತೆ? ನಾವು ಹಿಂದಿನ ಕ್ಲಾಸಲ್ಲಿ ಕಲ್ತಿದ್ವಿ ಏನಂದರೆ ಪ್ಲಸ್ಸು ಮೈನಸ್ ಬಂದಾಗ ಮೈನಸ್ ಆಗುತ್ತೆ. ಸೊ 6 +- 3, ಆನ್ಸರ್ ಎಷ್ಟು? 3. ಹೌದಲ್ವಾ? ಸೊ ಇಲ್ಲಿ ಏನಾಗುತ್ತೆ? ವ್ಯವಕಲನವನ್ನು ನಾನು ಸಂಕಲನಕ್ಕೆ ಬದಲಾಯಿಸಿದೆ. ಹೌದಾ? ಬದಲಾಯಿಸಿ ಈ ಸಂಖ್ಯೆಯ ವಿಲೋಮ ಪದವನ್ನು ಬರ್ಕೊಂಡೆ. ಆವಾಗ ನಮ್ಗೆ ಉತ್ತರ ಏನಾಯಿತು? ಸೇಮ್ ಆಗಿಯೇ ಬಂತು. ಈ ರೀತಿ ವ್ಯವಕಲನವನ್ನು ಸಂಕಲನಕ್ಕೆ ಬದಲಾಯಿಸೋದ್ರಿಂದ ಯಾವುದೇ ಒಂದು ಉಕ್ತಿಯ ಯಾವುದೇ ಒಂದು ಉತ್ತರ ಏನಾಗಲ್ಲ, ಬದಲಾಗೋದಿಲ್ಲ ಅನ್ನೋದಕ್ಕೆ ಇದೇ ಕಾರಣ. ಸೊ ನೀವು ಇದನ್ನ ಈ ಒಂದು ಎಕ್ಸಾಂಪಲನ್ನು ಬರ್ಕೋಬಹುದು. ಇದು ಒಂದು ಎಕ್ಸಾಂಪಲ್ ನೋಡಿ. ಇಲ್ಲಿ ವ್ಯವಕಲನವನ್ನು ನಾನು ಸಂಕಲನವನ್ನಾಗಿ ಬದಲಾಯಿಸ್ಕೊಂಡೆ. ಹೌದಾ? ಸೊ ಬದಲಾಯಿಸ್ಕೊಂಡಾಗ ಏನಾಯಿತು? ಉತ್ತರ ಇದರಲ್ಲೂ 3 ಬಂತು, ಇದರಲ್ಲೂ ಕೂಡ ಏನಾಯಿತು? 3 ಬಂತು. ಆದರೆ ಬದಲಾಯಿಸ್ಕೊಂಡಾಗ ಏನಾಯಿತು? ಮುಂದಿನ ಸಂಖ್ಯೆಯ ವಿಲೋಮ ಸಂಖ್ಯೆಯನ್ನು ಬರ್ಕೊಂಡೆ. ಇದು ಒಂದಿಷ್ಟು ನೆನಪಿದ್ರೆ ಸಾಕು ನಿಮಗೆ. ಓಕೆನಾ? ಸೊ ಈ ರೀತಿಯಾಗಿ ಆನ್ಸರ್ ಬರ್ಕೊಳ್ಳಿ. ನೆಕ್ಸ್ಟ್ ನೋಡೋಣ. 6ನೇ ತರಗತಿಯ ಗಣಿತ ಪಠ್ಯಪುಸ್ತಕದಲ್ಲಿ ನಾವು ಗಮನಿಸಿರುವ ಪೂರ್ಣಾಂಕಗಳ ಟೋಕನ್ ಮಾದರಿಯನ್ನು ಉಪಯೋಗಿಸಿಕೊಂಡು ಒಂದು ಸಂಖ್ಯೆಯನ್ನು ಕಳೆಯುವುದು ಮತ್ತು ಅದರ ವಿಲೋಮಕ್ಕೆ ಕೂಡುವುದೇ ಆಗಿದೆ. ಏಕೆ ಎಂಬುದನ್ನು ನೀವು ವಿವರಿಸಬಲ್ಲಿರಾ? ಪದಗಳನ್ನು ಗುರುತಿಸಲು ಉಕ್ತಿಯಲ್ಲಿನ ಎಲ್ಲ ವ್ಯವಕಲನಗಳನ್ನು ಈ ರೀತಿ ಸಂಕಲನವಾಗಿ ಪರಿವರ್ತಿಸಲಾಗಿರುತ್ತದೆ. ಸೊ ಈಗ ನಾನು ಲಾಸ್ಟಲ್ಲಿರುವಂಥದ್ದು ಎಕ್ಸಾಂಪಲ್ ತೊಗೊಳ್ತೀನಿ. ಈಗ 6 + -3. ಸೊ ಇದ್ರ ಪ್ರಕಾರ ನಾವು ಲಾಸ್ಟ್ ಇಯರ್ 6ನೇ ತರಗತಿ ಗಣಿತ ಪಠ್ಯಪುಸ್ತಕದಲ್ಲಿರೋ ಪ್ರಕಾರ ಟೋಕನ್ ಮಾದರಿಯಲ್ಲಿ ನೋಡಿದ್ರೆ ಪ್ಲಸ್ ಚಿಹ್ನೆಯ ಪ್ಲಸ್ ಸಂಖ್ಯೆ ಎಷ್ಟಿದೆ? 6. ಸೊ ಇಲ್ಲಿ 6 ಪ್ಲಸ್ ಟೋಕನ್ಗಳನ್ನು ಹಾಕ್ಕೊಳ್ತೀನಿ. ಓಕೆ, ಸೊ ಇದರಲ್ಲಿ ಏನು ಮಾಡಬೇಕು? ನಾನು -3 ಟೋಕನನ್ನು ಕೂಡಿಸ್ಬೇಕು. -1 2 3. ಸೊ ಕೂಡಿಸಿದಾಗ ಇಲ್ಲೇನಾಗುತ್ತೆ? 6 ಪ್ಲಸ್ ಟೋಕನ್ಗಳು ಮತ್ತು 3 ಮೈನಸ್ ಟೋಕನ್ಗಳು. ಓಕೆನಾ? ಸೊ ಇದನ್ನೆರಡು ಕೂಡಿಸಿದಾಗ ಇದು ಕ್ಯಾನ್ಸಲ್ ಆಗುತ್ತೆ. ಓಕೆ, ಸೊ ಉಳಿದಿರೋದೆಷ್ಟು? 3. ಸೊ ಆನ್ಸರ್ ಕೂಡ ನನಗೆ ಏನು ಬಂದಿತ್ತು? 3. ಸೊ ಇನ್ನೊಂದು ಲಿಫ್ಟ್ ಮಾದರಿ ಪ್ರಕಾರನೂ ತೊಗೊಂಡ್ರೆ ಲಿಫ್ಟ್ ಕೂಡ ಇತ್ತಲ್ಲಿ. ಪ್ಲಸ್ ಅಂದರೆ ಮೇಲೆ ಹೋಗೋದು, ಮೈನಸ್ ಅಂದರೆ ಗ್ರೌಂಡ್ ಫ್ಲೋರ್ಗಿಂತ ಕೆಳಗಡೆ ಹೋಗೋದಿತ್ತು.
ಸೊ ಇಲ್ಲಿ 6 ಸಂಖ್ಯೆಗೆ 6 ಲಿಫ್ಟಲ್ಲಿ 1 ಫ್ಲೋರ್, ಸೆಕೆಂಡ್ ಫ್ಲೋರ್, ಥರ್ಡ್, ಫೋರ್ತ್, ಫಿಫ್ತ್, ಸಿಕ್ಸ್ತ್ ಫ್ಲೋರ್ವರೆಗೂ ಹೋಗಿ -3 1 2 3 -3ಕ್ಕೆ ಬಂದಾಗ ಅಂದರೆ ಕೆಳಗಡೆ ಬರೋದಾಗಿತ್ತು. ಸೊ ಅಲ್ಲೂ ಕೂಡ +3 ಮೂರನೇ ಫ್ಲೋರಿಗೆ ಬರ್ತಿದ್ವಿ. ಸೊ ಇದು ಒಂದು ಲಿಫ್ಟಿನ ಒಂದು ಕಾನ್ಸೆಪ್ಟ್ ಇತ್ತಲ್ಲಿ. ಸೊ ಅದಕ್ಕೂ ಕೂಡ ಏನಾಯಿತು, ಆನ್ಸರ್ 3 ಬಂತು. ಸೊ ಇದ್ರ ಪ್ರಕಾರ ಏನಂದರೆ ಇದರ್ಥ ಪದಗಳನ್ನು ಗುರುತಿಸಲು ನಾವು ಒಂದು ಪದನ ಗುರುತಿಸಬೇಕು ಒಂದು ಉಕ್ತಿಯಲ್ಲಿ ಅಂದರೆ ವ್ಯವಕಲನಗಳನ್ನು ನಾವು ಸಂಕಲನವಾಗಿ ಪರಿವರ್ತಿಸ್ತೀವಿ. ಸೊ ಈ ರೀತಿ ಸಂಕಲನವಾಗಿ ಮಾಡಿದಾಗ ಅದರ ನೆಕ್ಸ್ಟ್ ಸಂಖ್ಯೆ ಏನಾಗುತ್ತೆ, ಅದರ ವಿಲೋಮವಾಗಿ ಬದಲಾಗುತ್ತೆ ಅಂತ ಅರ್ಥ. ಸೊ ಒಂದು ಸಂಖ್ಯೆಯ ವಿಲೋಮವನ್ನು ಕೂಡೋದು ಹಾಗೆ ಆ ಸಂಖ್ಯೆಯನ್ನು ಕಳೆಯೋದು ಎರಡೂ ಒಂದೇ. ಇದು ಆನ್ಸರ್. ಈ ರೀತಿಯಾಗಿ ನೀವು ಬರ್ಕೋಬೋದು. ಮುಂದೆ ನೋಡೋಣ, ಉಕ್ತಿಗಳು ಮತ್ತು ಅವುಗಳ ಪದಗಳ ಇನ್ನೂ ಕೆಲವು ಉದಾಹರಣೆಗಳು ಇಲ್ಲಿದೆ. ಸೊ ಇಲ್ಲಿ ನೋಡಿರಿ, -18 -3. ಸೊ ಇಲ್ಲಿ ಏನಾಗ್ತಿದೆ, -18 ಒಂದು ಪದ, ಇಲ್ಲಿ ಮೈನಸ್ ಚಿಹ್ನೆ ಅವೆರಡು ವ್ಯವಕಲನ ಆಗ್ತಿದಾವಲ್ಲ. ಸೊ ಅದನ್ನು ಪ್ಲಸ್ ಆಗಿ ಬದಲಾಯಿಸ್ತೀನಿ. ಪ್ಲಸ್ ಆಗಿ ಬದಲಾಯಿಸಿದಾಗ 3ರ ವಿಲೋಮ ಏನು, -3. ಓಕೆ, ಸೊ ಈಗ ಇದರಲ್ಲಿರುವಂತಹ ಪದಗಳು ಯಾವ್ಯಾವು ಅಂತಂದರೆ -18 ಮತ್ತು -3. ಸೊ ಇಲ್ಲಿರುವಂತಹ ಒಂದು ವ್ಯವಕಲನ ಸಂಕಲನವಾಗಿ ಬದಲಾಯಿತು. ಸೊ ಬದಲಾಯಿದಾಗ ನಾವು ಪದಗಳನ್ನು ಈಸಿಯಾಗಿ ಗುರುತಿಸಬಹುದು. ಓಕೆ, ಸೊ ನೆಕ್ಸ್ಟ್ ಕ್ವೆಶನ್ ನೋಡೋಣ. 6 × 5 + 3. ಸೊ ಇದರಲ್ಲಿ ಯಾವುದೇ ಒಂದು ವ್ಯವಕಲನ ಇಲ್ಲ. ಈಸಿಯಾಗಿ ಏನನ್ನು ಕಲ್ತಿದ್ವಿ ಹಿಂದೆ, ಪದಗಳು ಏನಾಗಿರುತ್ತೆ ಪ್ಲಸ್ ಚಿಹ್ನೆಯಿಂದ ಬೇರೆ. ಸೊ ಇಲ್ಲಿ ನಡು ಪ್ಲಸ್ ಐತಿ. ಸೊ ಇದು ಬೇರೆ ಆಗಬೇಕಂದ್ರೆ ಇದು ಒಂದು ಪದ, ಇದು ಒಂದು ಪದ. ಹಾಗೆ ಈ ಉಕ್ತಿಗಳಲ್ಲಿ ಇರುವಂತಹ ಪದ ಯಾವುದು, 6 × 5 ಮತ್ತು 3. ಸೊ ನೆಕ್ಸ್ಟ್ ಕ್ವೆಶನ್ ನೋಡೋಣ. ಇಲ್ಲಿ ನೆಕ್ಸ್ಟ್ ಉದಾಹರಣೆ, 2 -10 + 4 × 6. ಸೊ ಪದಗಳು ಪ್ಲಸ್ ಚಿಹ್ನೆಯಿಂದ ಬೇರೆ ಆಗಿರುತ್ತೆ, ಹೌದಾ. ಸೊ ಇದು ಒಂದು ಪದ. ಹಾಗಾದರೆ ಇಲ್ಲಿ ಮೈನಸ್ ಇದೆಯಲ್ಲ, ಇದನ್ನು ಪ್ಲಸ್ ಮಾಡ್ಕೋಬೇಕು. ಸೊ ಇದನ್ನು ಪ್ಲಸ್ ಮಾಡಿಕೊಂಡಾಗ 2 ಪ್ಲಸ್ ಈ 10 ಏನಾಗುತ್ತೆ, -10 ಆಗುತ್ತೆ, ಪ್ಲಸ್ 4 × 6. ನೆಕ್ಸ್ಟ್ ನೋಡೋಣ, ಈಗ ಪದಗಳು ಯಾವ್ಯಾವು ಅಂದರೆ ಪ್ಲಸ್ಸಿಂದ ಬೇರೆ ಆಗಿರೋ ಪದ ಯಾವುದು, 2 -10 ಹಾಗೆ 4 × 6. ಪದಗಳು ಪ್ಲಸ್ ಚಿಹ್ನೆಯಿಂದ ಬೇರೆ ಆಗಿರುತ್ತೆ. ಓಕೆನಾ. ನೆಕ್ಸ್ಟು 6 × 5 4 × 6. ಇಲ್ಲಿ ನೋಡಿ, 6 × 5 ಇಲ್ಲೊಂದು ಪದ ಇದೆ, ಇಲ್ಲೊಂದು ಪದ ಇದೆ, ಹೌದಾ. ಇದ್ರ ಬಗ್ಗೆ ಹೇಳ್ತಿದ್ದಾರೆ. ಈಗ ಇವುಗಳು ಯಾವುದೇ ಪ್ಲಸ್ ಚಿಹ್ನೆಯನ್ನು ಹೊಂದಿಲ್ಲದಿರುವುದರಿಂದ ಏಕಪದಗಳಾಗಿವೆ ಎಂಬುದನ್ನು ಗಮನಿಸಿ. ಸೊ ಇವೆರಡೂ ಏನು ಏಕಪದಗಳು. ಇಲ್ಲಿ ನಾವು 6 ಒಂದು ಸಪ್ರೇಟು, 3 ಒಂದು ಸಪ್ರೇಟು ಹಾಗೆ ಮಾಡೋ ಅವಶ್ಯಕತೆ ಇಲ್ಲ, ಯಾಕಂದರೆ ಇವುಗಳ ಮಧ್ಯೆ ಯಾವುದೇ ಪ್ಲಸ್ ಚಿಹ್ನೆ ಇಲ್ಲ. ಮುಂದಿನ ಕೋಷ್ಟಕದಲ್ಲಿ ಕೆಲವು ಉಕ್ತಿಗಳನ್ನು ನೀಡಿದೆ, ಕೋಷ್ಟಕವನ್ನು ಪೂರ್ಣಗೊಳಿಸಿ ಅಂತ ಹೇಳಿದ್ದಾರೆ. ಸೊ ಒಂದು ಎಕ್ಸಾಂಪಲ್ ಅವ್ರು ತೋರಿಸಿದ್ದಾರೆ. ಈ ಒಂದು ಕಾಲಮಲ್ಲಿ ಎಲ್ಲ ಉಕ್ತಿಗಳಿದೆ. ಇಲ್ಲಿ ಉಕ್ತಿಗಳ ಮೊತ್ತವನ್ನು ಬರೆದಿದ್ದಾರೆ, ಮೊತ್ತವಾಗಿ ಉಕ್ತಿನ ಬರೆದಿದ್ದಾರೆ. ನೆಕ್ಸ್ಟ್ ಈ ಕಾಲಮಲ್ಲಿ ಪದಗಳನ್ನು ನೀವು ಬರಿಬೇಕು. ಈಗ 5 ಪ್ಲಸ್ ಒಂದೇದು ನೋಡೋಣ, 13 - 2 + 6 ಅಂತ ಇದೆ. ಓಕೆ, ಸೊ ಇಲ್ಲಿ ಮಧ್ಯದಲ್ಲಿ 13 ಮೈನಸ್ ಇದೆ. ಮೈನಸ್ಸನ್ನು ಇವ್ರು ಏನು ಮಾಡ್ಕೊಂಡಿದ್ದಾರೆ, ಪ್ಲಸ್ ಆಗಿ ಬದಲಾಯಿಸ್ಕೊಂಡಾಗ 2 ಅನ್ನೋದು -2 ಆಗಿ ಬರ್ಕೊಂಡಿದ್ದಾರೆ. ಓಕೆ, ಸೊ -2 + 6, ಯಾಕಂದ್ರೆ ಪ್ಲಸ್ ಚೇಂಜ್ ಮಾಡೋ ಹಾಗಿಲ್ಲ. ಸೊ ಪ್ಲಸ್ಸನ್ನು ಹೊರತುಪಡಿಸಿ ಯಾವ್ಯಾವುದು ಇದ್ದಾವೆ ಅಂತ ಹೇಳಿ ಅವರು ಆಲ್ರೆಡಿ ಇಲ್ಲಿ ಏನು ಮಾಡಿದ್ದಾರೆ, ರೌಂಡ್ ಅಪ್ ಮಾಡಿದ್ದಾರೆ. ಸೊ ಪದಗಳು ಯಾವುದು, 13 -2 ಹಾಗೆ 3. ಓಕೆ, ಈ ರೀತಿಯಾಗಿ ನೀವು ಉಳಿದುಗಳನ್ನು ಮಾಡಬೇಕು. ಎರಡನೇದು ನೋಡೋಣ. ಇಲ್ಲಿ 5 + 6 × 3. ಇಲ್ಲಿ ಪ್ಲಸ್ ಚಿಹ್ನೆಗಳು ಒಂದಿದೆ. ಸೊ ಇಲ್ಲಿ ಯಾವುದೇ ಒಂದು ಉಕ್ತಿನ ಚೇಂಜ್ ಮಾಡೋ ಹಾಗಿಲ್ಲ, ಇದು ಮೊತ್ತವಾಗಿಯೇ ಬಂದಿದೆ. ಸೊ ಇಲ್ಲಿ 5 ಒಂದು ಸಪ್ರೇಟು, 6 × 3 ನಾವೇನು ಕಲ್ತಿದ್ವಿ, ಇವು ಯಾವುದೇ ಹೊಂದಿಲ್ಲ ಅಂದರೆ ಏಕಪದಗಳು ಅಂತ ಹೇಳಿತ್ತಲ್ಲ. ಸೊ ಇದರಲ್ಲಿ ಬರುವಂತಹ ಪದಗಳು ಯಾವುದು, 6 ಮತ್ತು 6 × 3. ಓಕೆನಾ. ಸೊ ನೆಕ್ಸ್ಟ್ ಇಲ್ಲಿ ನೋಡೋಣ, 4 + 15 - 9. ಸೊ 4 ಪ್ಲಸ್ಸಲ್ಲಿ ಮೊದಲೇದ್ರಲ್ಲಿ ಯಾವುದೇ ಪ್ರಾಬ್ಲಮ್ ಇಲ್ಲ, 4 ಇಲ್ಲಿ 15, ಇಲ್ಲಿ ಮೈನಸ್ ಇರೋದು ಪ್ಲಸ್ ಆಗಿದೆ ಅಂದರೆ ಇಲ್ಲಿ ಮೈನಸ್ ಐತಿ, ಇಲ್ಲಿ ಪ್ಲಸ್ ಮಾಡಿದ್ದಾರೆ. ವ್ಯವಕಲನಗಳನ್ನು ಸಂಕಲನವಾಗಿ ಬದಲಾಯಿಸ್ಕೊಂಡಾಗ 9 ಇದೇನಾಗುತ್ತೆ, -9 ಆಗುತ್ತೆ. ಹಾಗಾದರೆ ಪದಗಳು ಯಾವ್ಯಾವುದು, 4 ಹಾಗೆ 15 ಮತ್ತು -9. ಸೊ ಇವು ಪದಗಳು ಆಗ್ತವೆ.
ನೆಕ್ಸ್ಟ್ ನೋಡೋಣ 23. ಸೊ ಅಲ್ಲಿ ನೋಡೋಣ 23 ಬರ್ಕೊಂಡ್ವಿ, ಪ್ಲಸ್ ಇಲ್ಲಿ ಮೈನಸ್ ಇರೋದು ಪ್ಲಸ್ ಆಗಿ ಬದಲಾಯಿದಾಗ 2 ಇರೋದು -2 ಅದರ ವಿಲೋಮವಾಗಿ ಬರ್ಕೊಳ್ತೀವಿ. -2 ಸಾರಿ ಇದು ಗುಂಡ್ಲೆ ಇದೆಯಲ್ಲ, ಸೊ -2 × 4, ಯಾಕಂದರೆ ಅವೆರಡು ಏನು ಏಕಪದಗಳು ಅಂತ ಹೇಳಿ ಕಲ್ತಿದ್ವಲ್ಲ. ಸೊ -2 × 4, ಸೊ +16, ಅಲ್ಲಿ ಯಾವುದೇ ಮೈನಸ್ ಚಿಹ್ನೆ ಇಲ್ಲ ಬರ್ಕೊಂಡ್ವಿ. ಸೊ ಇಲ್ಲಿರುವಂತಹ ಪದಗಳು ಯಾವ್ಯಾವುದೀಗ 23 -2 × 4 ಹಾಗೆ 16, ಇವು 3 ಪದಗಳು. ನೆಕ್ಸ್ಟ್ ನೋಡಿ 28 + 19 -8, ಇಲ್ಲಿ ಮೈನಸ್ ಎಲ್ಲಿರೋದು ಇಲ್ಲಿದೆ ಅಲ್ಲ, ಸೊ ಅದನ್ನಷ್ಟೇ ಬದಲಿಸ್ಕೊಳ್ಳೋದು. ಉಳ್ಕಿರೋದನ್ನೆಲ್ಲ 28 19 ಮೈನಸ್ ಇರೋದು ಪ್ಲಸ್ ಆಗಿದೆ, ಸೊ -8. ಸೊ ಪದಗಳು ಯಾವ್ಯಾವುದು 28 ಬರುತ್ತೆ, ನೆಕ್ಸ್ಟ್ 19 ಮತ್ತು -8. ಓಕೆನಾ. ಸೊ ಇದನ್ನು ಯಾವ ರೀತಿ ಬರ್ಕೋಬೇಕು ನೋಟ್ಸಲ್ಲಿ ಅಂತಂದರೆ ಈ ರೀತಿಯಾಗಿ ಬರ್ಕೊಳ್ಳಿ. ಉಕ್ತಿ ಹಾಗೆ ಅದನ್ನು ಚೇಂಜ್ ಮಾಡ್ಕೊಂಡಿರೋದು ರೌಂಡ್ ಮಾಡ್ಕೊಳ್ಳಿ, ಹಾಗೆ ಪದಗಳನ್ನು ಬರ್ಕೊಳ್ಳಿ. ಇಲ್ಲಿ ಮೈನಸ್ ಚೇಂಜ್ ಪ್ಲಸ್ ಆಯಿತು, ಸೊ 9 ಇರೋದು -9 ಆಯಿತು. ಸೊ ಇಲ್ಲಿ ಇವು ಏಕಪದೋಕ್ತಿ, ಸೊ ಅವು ಕೂಡ ಏನಾಗುತ್ತೆ, ಅದರ ವಿಲೋಮ ಕೂಡ ಪ್ಲಸ್ ಇದ್ದಿದ್ದು ಮೈನಸ್ ಆಗುತ್ತೆ. ಓಕೆ, ನೆಕ್ಸ್ಟ್ ನೋಡೋಣ. ಒಂದು ಉಕ್ತಿಯ ಬೆಲೆ ಕಂಡುಹಿಡಿಯಲು ಕ್ರಿಯೆಗಳ ಕ್ರಮವನ್ನು ನಿರ್ಧರಿಸಲು ಪದಗಳನ್ನು ಹೇಗೆ ಬಳಸಲಾಗುತ್ತೆ ಎಂಬುದನ್ನು ಈಗ ನೋಡ್ತೀವಿ ನಾವು. ಇಲ್ಲೇನಾಯಿತು, ಉಕ್ತಿಯ ಬೆಲೆ ಕಂಡುಹಿಡಿಬೇಕಲ್ವ ಇದನ್ನು. ಸೊ ಅದಕ್ಕೆ ನಾವೇನು ಮಾಡಿದ್ವಿ, ಯಾವುದು ಫಸ್ಟ್ ಕ್ರಿಯೆ ಮಾಡಬೇಕು, ಹೇಗೆ ಮಾಡಬೇಕು ಅನ್ನೋದು, ಅವುಗಳ ಪದಗಳು ನಮಗೆ ಯಾವ ರೀತಿ ಬಳಕೆ ಮಾಡಬೇಕು ಅನ್ನೋದನ್ನು ನೋಡಿದ್ವಿ. ನಾವು ಕೇವಲ ಸಂಕಲನಗಳಿರುವ ಉಕ್ತಿಗಳಿಂದ ಪ್ರಾರಂಭಿಸೋಣ. ಸಂಕಲನ ಮಾಡಬೇಕೀಗ. ಎಲ್ಲ ವ್ಯವಕಲನಗಳನ್ನು ಸಂಕಲನಗಳಾಗಿ ಸೂಕ್ತವಾಗಿ ಪರಿವರ್ತಿಸಲಾಗುತ್ತೆ. ಸಂಕಲನಗಳಿರೋ ಉಕ್ತಿನೇ ನಾವು ಫಸ್ಟ್ ಕಲಿಯೋಣ ಅಂತ ಹೇಳಿ ವ್ಯವಕಲನ ಇದ್ದಿದ್ದು ಸಂಕಲನ. ನೋಡಿ ಇಲ್ಲಿ ಫಸ್ಟ್ ವ್ಯವಕಲನ ಇತ್ತಲ್ವ, ಇಲ್ಲಿ ಸಂಕಲನ ಮಾಡ್ಕೊಂಡ್ವಿ. ಸೊ ಎಲ್ಲೆಲ್ಲಿ ವ್ಯವಕಲನ ಇರುತ್ತೆ ಅಲ್ಲಿ ಸಂಕಲನ ಮಾಡಿಕೊಂಡು ಅದರ ವಿಲೋಮವನ್ನು ಬರ್ಕೋಬೇಕು. ನೆಕ್ಸ್ಟ್ ಪ್ರಶ್ನೆ, ಈಗ ಪದಗಳನ್ನು ಕೂಡುವ ಕ್ರಮವನ್ನು ಬದಲಿಸುವುದರಿಂದ ಬೇರೆ ಬೇರೆ ಬೆಲೆಗಳು ದೊರೆಯುತ್ತವೆ. ಸೊ ಈ ಕ್ವೆಶನಿಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಆನ್ಸರ್ ಮಾಡ್ತೀನಿ. ಐ ಹೋಪ್ ನಿಮ್ಗೆ ಎಲ್ರಿಗೂ ಈ ಟಾಪಿಕ್ ಅರ್ಥ ಆಯಿತು. ಹೇಗೆ ಓದಬೇಕು, ಹೇಗೆ ಆವರಣ ಚಿಹ್ನೆನ ಬಳಸಬೇಕು, ಹೇಗೆ ಪದಗಳು ರೌಂಡಪ್ ಮಾಡಬೇಕು, ಕಂಡು ಹಿಡಿಬೇಕು ಅನ್ನೋದು ಗೊತ್ತಾಯಿತು ಅಂದ್ಕೊಳ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.